ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿರಿ. ನೋಡ್ರಿ, ನಾವಿವತ್ತು ಬ್ಲಾಗ್ನ ಅಡುಗೆಲಿಂತ ಸ್ಟಾರ್ಟ್ ಮಾಡಾಕ್ತೀರಿ. ನಮ್ಮ ಮಮ್ಮಿಯರು ಇಲ್ಲೇ ಗಟ್ಟಿ ಬ್ಯಾಳಿಗೆ ಥರ ಮಾಡಾಕತ್ತಾರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಬ್ಯಾಳಿನ ಕುದಿಸಿ ಇಟ್ಕೊಂಡಾರ್ರಿ. ಟಮಾಟೆನ ಬ್ಯಾಳಿ ಕುದಿಸಿ ಇಟ್ಕೊಂಡಾರ್ರಿ. ಇಲ್ಲೇ ಮಸ್ತ್ ಕುದ್ದೈತಿ ನೋಡ್ರಿ ಬ್ಯಾಳಿ. ಈಗ ನೋಡ್ರಿ ಇದನ್ನ ಮಾಡ್ತಾರೆ. ಈಗ ಜೀರಿಗೆ ಸಾಸಿವೆ ಹಾಕೀನಿ, ಬೆಳ್ಳುಳ್ಳಿ ಹಾಕೀನಿ, ಎಣ್ಣೆ, ಸ್ವಲ್ಪ ಖಾರ ಹಾಕಿ ಬೇಳೆ ಹಾಕಿ. ಈಗ ಹೆಚ್ಚು ನೀರಾಗಿ ಇಟ್ಕೊಂಡಿರೋ ಅಂತ ಇವ್ರಿ ಆಲೂಗಡ್ರಿ. ನಾನು ಹಂಗೆ ದುಡ್ಡಿಗೆ ಹೆಚ್ಚು ಮಾಡೋದು ಅದು ಬೇರೆ, ಇವು ಸಣ್ಣಗೆ ಹೆಚ್ಚು ಮಾಡೋದು ಇದು ಬೇರೆ. ಇದಕ್ಕಿನ್ನ ದುಡ್ಡಿಗೆ ಹೆಚ್ಚು ಮಾಡ್ತೀವಲ್ಲ ಆ ಪಲ್ಯ ಅದು ಮಸ್ತ್ ಆಗತ್ತೆ ನೋಡಿ ಮಮ್ಮಿ. ಅದನ್ನಂದ್ರೆ ಫಸ್ಟ್ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಮಾಡ್ಬೇಕಂದ್ರಿ. ಮತ್ತೆ ತೋರಿಸ್ತಾರೆ ಇವರು ಅಂತಂದು ಅಂತಾರೆ. ನನ್ನ ಈ ಥರ ಮಾಡ್ಕೊತೀವಿ ನೋಡ್ರಿ. ಗಟ್ಟಿ ಬ್ಯಾಳಿ ಆಲೂಗಡ್ಡೆ ಪಲ್ಯ ನೋಡ್ರಿ ಮನ್ಯಾಗ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದ ಬಗ್ಗೆ ಹೆಂಗೆ ಮಾತಾಡ್ಯಾರಪ್ಪ ಅಂತಂದ್ರೆ ನನಗೆ ನಂಬಕನ ಆಗಲಿಲ್ಲ. ಯಾವ ಥರ ಕಮೆಂಟ್ ಮಾಡ್ಯಾರಂತಂದ್ರೆ, ಅವ್ರಿಗೆ ಕಮೆಂಟ್ ಮಾಡಾಕರ ಮನಸ್ಸಾದ್ರೆ ಹೆಂಗೆ ಬಂತೇನ್ರಿ ಆ ಥರ ನಮ್ಮ ಕಷ್ಟನ ನೋಡಿ ಎಲ್ಲ ಇದನ್ನು ಮಾಡಿ ಆ ಥರ ಮಾಡ್ಯಾರಲ್ಲ. ಅವ್ರಿಗೆ ಏನು ಹೇಳ್ಬೇಕ್ರಿ? ನಮ್ಗೆ ಕಷ್ಟ ಐತಪ್ಪ ಅಂತಂದ್ರೆ ಆದ್ರೆ ಸಹಾಯ ಮಾಡ್ಬೇಕ್ರಿ. ಆಗ್ಲಿಕ್ಕಂತಂದ್ರೆ ಸುಮ್ಮನೆ ಇದ್ದು ಬಿಡ್ಬೇಕ್ರಿ. ನಿಮ್ಮ ಹತ್ರ ದುಡ್ಡು ಐತೆ, ಯಾರಿಗಾರ ಬಡವರಿಗೆ ಬಗ್ಗರಿ ಕೊಡ್ರಿ ನೆನೆಸ್ತಾರ. ಈ ಥರ ಬಂದು ನಮಗೆ ಕಮೆಂಟ್ ಮಾಡಿ ಮನಸ್ಸಿಗೆ ತ್ರಾಸ ಮಾಡಬೇಡ್ರಿ. ಎಲ್ಲ ಒಳ್ಳೆ ಕಮೆಂಟ್ ಅದಾವ ನೋಡ್ರಿ. ಇನ್ನು ಎಷ್ಟು ಚಂದ ಕಮೆಂಟ್ ಮಾಡ್ಯಾರ್ರಿ ಅಂದ್ರೆ ನೋಡ್ರಿ ಫ್ರೆಂಡ್ಸ, ನಾನು ಅವನ್ನೆಲ್ಲ ಡಿಲೀಟ್ ಮಾಡೀನಿ ರೀ. ಎಂತಿಲ್ಲ ಅಂತಂದ್ರೆ ನನಗೊಂದು 10 ಕಮೆಂಟ್ ಬಂದಿದ್ದು ರೀ. ಆ ಥರ ಬ್ಯಾಡ್ ಕಮೆಂಟಿನ ಥರ ಮಾಡಿದ್ರಿ ಅವರು. ಹಂಗಾಗಿ ಬೇರೆದವ್ರು ಇದನ್ನ ಅವ್ನು ಯಾರೂ ನೋಡಬಾರ್ದಪ್ಪ ಅಂತ ಅಷ್ಟು ಡಿಲೀಟ್ ಮಾಡೀನಿ ರೀ. ನಾನು ಅವ್ನು ಯಾವನೂ ಇಟ್ಕೊಂಡಿಲ್ಲ ರೀ. ಇನ್ನೂವರೆಗಾದರೂ ಬಂದರೂ ಡಿಲೀಟ್ ಮಾಡಿಬಿಡ್ತೀನಿ ರೀ. ಇನ್ನೂ ಬರಾಕತ್ತೇವ್ರಿ. ಅದಕ್ಕೆ ನಮ್ಮ ಕಷ್ಟ ನೋಡಿ ಇವರು ಈ ಥರ ಮಾತಾಡ್ತಾರಂತ ಗೊತ್ತಿದ್ದಿಲ್ಲ ರೀ ನನಗೆ. ಅಷ್ಟು ಮನ್ಸಿಗೆ ನೋವು ಮಾಡ್ಯಾರ ನೋಡ್ರಿ ನನಗಂತೂ. ಇವ್ರು ಈ ಥರ ವಿಡಿಯೋ ಕಮೆಂಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡಾಕಾರ ಮನ್ಸರ ಹೆಂಗೆ ಬರ್ತೈತ್ರಿ ನಮ್ಗೆ? ಯಾಕಂತಂದ್ರೆ ನನ್ನ ಮನ್ಯಾಗ ಖುಷಿ ಇರಲಿ ಕಷ್ಟ ಇರಲಿ ಏನೇ ಇರಲಿ ರೀ, ನಾನು ನಿಮ್ಮನ್ನು ಬಿಟ್ರೆ ನನಗೆ ಯಾರೂ ಇಲ್ಲರಿ. ನಾನು ನಿಮ್ಮ ಹತ್ರನೇ ಎಲ್ಲ ಹಂಚ್ಕೊಂತ ಅದನ್ನು ನೋಡ್ಕೇಸಿ ಅವ್ರು ಆ ಥರ ಮಾತಾಡಿದ್ರಲ್ರಿ, ಕಮೆಂಟ್ ಮಾಡ್ಯಾರಲ್ರಿ, ಭಾಳ ನನಗೆ ನೋವಾತ್ರಿ. ನನಗೆ ಎಲ್ಲರೂ ಈಗೂ ಫೋನ್ ಹಚ್ಚಿ ನನಗೆ ಧೈರ್ಯ ಹೇಳ್ತಾರೆ ರೀ, ಅಕ್ಕರ ನೀವೇನು ಹೆದರ್ಬೇಡ್ರಿ, ನಾವು ಅದೀವ್ರಿ ನಿಮ್ಮಿಂದ, ನಿಮ್ಗೇನು ಬೇಕಾದ್ರೂ ಕೇಳ್ರಿ, ನಾವು ಕೊಡ್ತೀವ್ರಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ, ನೀವು ಆರಾಮಾಗಿರ್ರಿ. ಆ ಥರ ಹತ್ಗಂತ ವೀಡಿಯೋ ಮಾಡಿರಲ್ರಿ, ನಮಗೆ ಭಾಳ ಸಂಕಟ ಆತ್ರಿ, ನೀವು ಕಣ್ಣೀರು ಹಾಕೋದು ನೋಡ್ರಿ ಅಂತ ಇನ್ನೂ ಫೋನ್ ಹಚ್ಚಿ ನನ್ನ ಜೊತೆಗೆ ಮಾತಾಡ್ತಾರೆ ರೀ. ಭಾಳ ಖುಷಿ ಆಗತ್ತೆ ರೀ. ಆದ್ರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ರು ಹಂಗೆ ಅಂದ್ಬಿಟ್ರೆ ಬೇಜಾರಾಗತ್ತೆ ರೀ. 10 ಮಂದಿ ಒಳಗೆ ಒಬ್ರು ಹಿಂಗೆ ಅಂದ್ರೆ ಬೇಜಾರಾಗತ್ತೆ ರೀ. ದಯವಿಟ್ಟು ಫ್ರೆಂಡ್ಸ, ನನ್ನ ಕಷ್ಟ ನೀವು ಕೇಳಾಗಲ್ಲ ಬಿಟ್ಬಿಡ್ರಿ. ಈ ಕೆಟ್ಟ ಕಮೆಂಟ್ ಮಾಡ್ಯಾರಲ್ರಿ ಅವ್ರಿಗೆ ಹೇಳಕತ್ತೀನಿ ರೀ ನಾನು. ನನ್ನ ಕಷ್ಟ ನೀವು ಕೇಳಾಗಲ್ಲ ಬಿಟ್ಬಿಡ್ರಿ. ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬಿಡ್ರಿ. ಆದ್ರೆ ಈ ಥರ ಕಮೆಂಟ್ ಮಾಡಬೇಡ್ರಿ. ನನಗೆ ಮಾಡ್ದಂಗೆ ಇನ್ನೊಬ್ರಿಗೆ ಯಾರಿಗೂ ಮಾಡಬೇಡ್ರಿ, ಬಡವ್ರಿಗೆ. ಯಾಕಂತಂದ್ರೆ ಅವ್ರು ಎಷ್ಟು ಕಷ್ಟ ಅನ್ಭವ್ಸಕತ್ಯಾರ ಮನ್ಯಾಗ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ರೀ. ನಾವು ಅಲ್ಲಿ ಕುಂತ್ಕೊಂಡು ಏನೋ ಒಂದು ವೀಡಿಯೋ ನೋಡಿ ಕಮೆಂಟ್ ಮಾಡೋದಲ್ರಿ, ಅದನ್ನು ನೋಡ್ಬೇಕ್ರಿ. ಅವ್ರ ಮನೆ ಪರಿಸ್ಥಿತಿ ಏನೈತಿ ಏನಿಲ್ಲ ಅಂತ ನೋಡ್ಬೇಕ್ರಿ. ನೋಡ್ರಿ, ಹಳೆ ವೀಡಿಯೋ ನೋಡ್ರಿ, ನಿಮಗೆಲ್ಲ ಗೊತ್ತಾಗತ್ತೆ ರೀ ನಮ್ಮ ಮನೆ ಪರಿಸ್ಥಿತಿ ಏನಂತಂದು. ಎಷ್ಟು ಚಂದ ಮಾತಾಡ್ತಾರೆ ಗೊತ್ತೇನ್ರಿ? ಒಬ್ಬೊಬ್ಬರು ಫೋನ್ ನಂಬರ್ ತಗೊಂಡು ಅವತ್ತು ಎಲ್ಲರೂ ಫೋನ್ ನಂಬರ್ ಕೇಳ್ಯಾರ್ರಿ. ನಾವು ಕೊಟ್ಟಿರೋದು ಇಬ್ಬರಿಗೆ ಕೊಟ್ಟೀನಿ ರೀ ಫೋನ್ ನಂಬರ್. ಆ ಫೋನ್ ನಂಬರ್ ತಗೊಂಡು ಎಲ್ಲರೂ ಫೋನ್ ಹಚ್ಚಿ ಮಾತಾಡಕತ್ಯಾರ್ರಿ. ನಮ್ಗೆ ರೊಕ್ಕ ಹಾಕ್ತಾರ್ರಿ. ನಮ್ಗೆ ಭಾಳ ಖುಷಿ ಆಗತ್ತೆ ರೀ. ಅದಕ್ಕೂ ಏನಂತಾರೆ, ರೊಕ್ಕ ಹಾಕ್ತಾರಂತ ಮಾಡ್ತೀರಿ ಏನಂತಾರೆ. ಈ ಥರ ಮಾತಾಡಬೇಡ್ರಿ ದಯವಿಟ್ಟು. ರೊಟ್ಟಿ ಮಾಡೋದು ಇನ್ನೂ ಇಷ್ಟ ಐತ್ರಿ. ಇಟ್ಟು ಇಲ್ಲಿ ಒಲೆ ಮ್ಯಾಗ ಒಂದು ರೊಟ್ಟಿ ಹಾಕ್ಯಾರ್ರಿ. ಈಗ ನೋಡಿ ಇನ್ನೂ ಇಷ್ಟ ಐತೇನು ಮಮ್ಮಿ? ಇಷ್ಟ. ಇಲ್ಲಿ ನೋಡ್ರಿ, ಈಗ ಅಷ್ಟು ರೊಟ್ಟಿ ಮಾಡ್ಯಾರ. ಇಲ್ಲಿ ಇಷ್ಟು ಮಾಡ್ಯಾರ ನೋಡ್ರಿ ರೊಟ್ಟಿ. ಇಲ್ಲಿ ಪಲ್ಯ ಮತ್ತು ಬ್ಯಾಳಿ ಅನ್ನ ಎಲ್ಲ ಐತ್ರಿ ನೋಡ್ರಿ. ಇದು ಬ್ಯಾಳಿ ರೀ.
ಇದು ಆಲೂಗಡ್ಡೆ ಪಲ್ಯ ರೀ, ಇದು ಅನ್ನ ರೀ. ನೋಡ್ರಿ ಈಗ ನಮ್ಮ ಅಪ್ಪಾಜಿಯವರು ಊಟಕ್ಕೆ ಬಂದಾರ್ರಿ. ಹ್ಞೂ ಅಪ್ಪ ಈ ಸದ್ದ ಹಾಂ ಪಲ್ಯ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಬ್ಯಾಳಿ ಅನ್ನ ರೊಟ್ಟಿ. ನೋಡ್ರಿ ನಮ್ಮ ಅಕ್ಕರೀಗ ಇಲ್ಲಿ ಪಲ್ಯ ಬಿಸಿ ಮಾಡಾಕ್ ಕುಂತಾರ ನೋಡ್ರಿ. ಇದು ಆಲೂಗಡ್ಡೆ ಪಲ್ಯ ಬಿಸಿ ಮಾಡಾಕ್ ಕುಂತಾರ ನೋಡ್ರಿ. ಸೂಪರ್ ಆಗೈತೆ ನೋಡ್ರಿ ಪಲ್ಯ. ಅಲ್ಲಿ ರೊಟ್ಟಿ ಮಾಡಾಕ್ ಕುಂತಾರ್ರಿ ನಮ್ಮ ಮಮ್ಮಿಯಾರ. ಹಂಚಿನ್ಯಾಗ ಒಂದು ಹಾಕ್ಯಾರಿ. ಇಲ್ಲಿ ಇನ್ನ ಎರಡು ಮೂರು ಹಾಕೊಂಡ್ ನೀವು ಅಲ್ಲಿ ನಮ್ಮ ಅಪ್ಪಾಜಿಯವ್ರಿಗೆ ಹಚ್ಕೊಡಕಂತಾರ ನೋಡ್ರಿ. ಒಂದ್ ಕಡೆ ಮಾಡೋದು ಅಷ್ಟು ರೊಟ್ಟಿ ಆಗ್ಯಾವ್ರಿ. ಖಾಲಿ ಇತ್ತಂದ್ರೆ ಒತ್ತಿ ಬಿಡ್ತೈತಿ. ಮಾಡಪ್ಪ ಎಲ್ಲರೂ ಊಟ ಮಾಡೋ ಬರ್ರಿ ನಮ್ಮ ಮನೆಗೆ. ಅಕ್ಕ ಪಲ್ಯ ಬಿಸಿ ಮಾಡಿ ಹಚ್ಕೊಳಕಂತ ಇಡೆ ನೋಡ್ರಿ. ಪುಡಿ ಹಾಕ. ಬಿಸಿ ಬಿಸಿ ರೊಟ್ಟಿ ಆಲೂಗಡ್ಡೆ ಪಲ್ಯ ನೋಡ್ರಿ. ಅಲ್ಲೇ ಕುಂತ್ಕೊಂಡ್ಬಿಡ್ರಿ. ನೋಡ್ರಿ ಟೈಮ್ 10 ಗಂಟೆ ಆಗಿತ್ತು ಈಗ. ಈ ಊಟ ಮಾಡಕತ್ತಾರ ನೋಡ್ರಿ ನಮ್ಮ ಸುಪ್ರಿಯಾ, ಸೌಮ್ಯ, ಸಿದ್ದು ಅವ್ರ ಅಪ್ಪಾಜಿ ಊಟ ಮಾಡಕತ್ತಾರಿ. ನಾನು ಉಣ್ಣಲ್ರಿ, ನನಗೆ ಹಸುವಾಗಿಲ್ಲ. ಇವತ್ತು ನಮ್ಮ ಸಿದ್ದುಗ ಅದು ಮಂಗ್ಯನ ಭಾವ ಆದಂಗೆ ಆಗ್ಬಿಟ್ಟೈತ್ರಿ. ಇಲ್ಲಿ ಕಪ್ಪಾಳಕ್ಕೆ ಹೋಗಿ ತೋರ್ಸ್ಕೊಂಡ್ ಬಂದ್ವಿ. ನೋಡ್ರಿ ಊಟ ಮಾಡಕತ್ತಾರ ನೋಡ್ರಿ ಈಗ ನಮ್ಮ ಮನೆಯವರು. ಸುಪ್ರಿಯಾ ಸಿದ್ದುಗೆ ಈ ಥರ ಆಗೈತೆ ನೋಡ್ರಿ ಕಪ್ಪಾಳ. ತೋರ್ಸ್ಕೊಂಡೆ ಕಡೆ ಒಳಗುಂಡೆ ನೋಡ್ರಿ. ಈಗ ಇದು ನನ್ನ ಕಡೆ ಒಳಪಜ್ಜಿ ಈ ಥರ ಆಗೈತೆ ನೋಡ್ರಿ. ಹೋಯ್ತು ವರ್ಷಕ್ಕೆ ಬಂದೀವ್ರಿ. ಗುಳಿಗೆ ಕೊಟ್ಟಾರ. ಜ್ವರ ಅಂದ್ರೆ ಭಯಂಕರ ಬಂದಿದ್ವು ಅಲ್ಲ ರೀ. ಅದ್ರ ಬ್ಯಾನಿಗೆ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು ರೀ. ಈಗ ಒಂದು ಸ್ವಲ್ಪ ಊಟ ಮಾಡಕತ್ತೇನ್ರಿ. ಅವ್ರ ಅಪ್ಪಾಜಿ ಊಟ ಮಾಡ್ಸಕತ್ತೇನ್ರಿ. ನಾನು ಜೋಡಿ ಉಣ್ತಿದ್ದೀನಿ ರೀ. ಅವ ನನಗೆ ಹಸುವಾಗಿಲ್ಲ ರೀ. ಅಕ್ಕ ಮತ್ತು ಅವ್ರ ಅಪ್ಪ ಉಣ್ಸಕತ್ತೇನೆ ನೋಡ್ರಿ. ನಮ್ಮ ಗಿಡ್ಡ ಮೇಲೆ ಕುಂತಾಳ್ರಿ. ತೋರ್ಸ್ಕೊಂಬಂದೀವ್ರಿ. ಹೋಗಿ ಬಂದು ಊಟ ಮಾಡಕತ್ತಾರ ನೋಡ್ರಿ ಈಗೆಲ್ಲರೂ. ನೋಡ್ರಿ ಫ್ರೆಂಡ್ಸ, ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಬಾಯ್.